ವಿಶ್ವ ಯೋಗ ದಿನದ ಅಂಗವಾಗಿ ಬೆಂಗಳೂರಿನಲ್ಲಿ ಸಹಜ ಯೋಗ ಕಾರ್ಯಕ್ರಮ ನಡೆಯಿತು. ಲೈಫ್ ಎಟರ್ನಲ್ ಟ್ರಸ್ಟ್ ಬೆಂಗಳೂರು ವತಿಯಿಂದ ಬೃಹತ್ ಯೋಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರಾ ವಾಸಿನಿಯಲ್ಲಿ ಸಹಜ ಯೋಗ ನಡೆಸಲಾಯಿತು. ಶ್ರೀ ಮಾತಾಜಿ ನಿರ್ಮಲಾ ದೇವಿ ಸಹಜ ಯೋಗ ಮಾಡಿದ್ರು. ಸಹಜ ಯೋಗ ಅಂದರೆ ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸ. ಕುಂಡಲಿನಿ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಈ ಸಹಜ ಯೋಗ ವ್ಯಕ್ತಿಯಲ್ಲಿ ಸಾಮರಸ್ಯ ಸಮತೋಲನ ತರುವಲ್ಲಿ ಸಹಜ ಯೋಗ ಸಹಕಾರಿಯಾಗುತ್ತೆ. ಇವತ್ತಿನ ದಿನ ವಿಶ್ವದ ಅಂತಾರಾಷ್ಟ್ರೀಯ ಯೋಗ ದಿನನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥ ವಿಷಯ. ದೇಶದ ಎಲ್ಲ ಕಡೆ ಮೂಲೆ ಮೂಲೆಗಳಲ್ಲೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನನ ಆಚರಿಸ್ತಿದ್ದೀವಿ. ಇದಕ್ಕೋಸ್ಕರ ಸುಮಾರು ಒಂದು 6-7 ತಿಂಗಳಿಂದ ನಮ್ಮ ಪ್ರಿಪ್ರೇಷನ್ ರೆಡಿ ಇತ್ತು. ಲೈಫ್ ಎಟರ್ನಲ್ ಟ್ರಸ್ಟಲ್ಲಿ ಶ್ರೀ ಮನೋಜ್ ಕುಮಾರ್ ಸರ್ ಅವರು ಮತ್ತು ಅವರ ತಂಡ ವಾಲಂಟಿಯರ್ ಆಗಿರುವಂಥ ಸಹಯೋಗಿಸು ಮತ್ತು ನಾನು ಸಹಯೋಗಿಸು ಎಲ್ಲರನ್ನೂ ಒಳಗೊಂಡಂತೆ ಎಲ್ಲರೂ ಕೂಡ ನಾವು ಪೂರ್ವ ತಯಾರಿಯಾಗಿ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು, ಯಾರ್ಯಾರು ಡಿಗ್ನಿಟರೀಸ್ನ ಕರೆಸಬೇಕು, ಹೇಗೆ ಪ್ರೋಗ್ರಾಮ್ ಮಾಡಬೇಕು, ಎಲ್ಲಿ ಪ್ರೋಗ್ರಾಮ್ ಮಾಡಬೇಕು, ಯಾವ ಥರ ಆರ್ಗನೈಸ್ ಮಾಡಬೇಕು ಅಂತ ಎಲ್ಲ ತುಂಬ ಸುಮಾರಷ್ಟು ಡಿಸ್ಕಷನ್ಸು, ಸಲಹೆಗಳು, ಒಪಿನಿಯನ್ಸ್ಗಳು, ಮೀಟಿಂಗ್ಗಳು ಎಲ್ಲ ಆಗಿ ಅನಂತರ ಈ ರೀತಿಯಾದ ಒಂದು ರೂಪನ ತಾಳಿದೆ. ತುಂಬ ಖುಷಿ ಆಗ್ತಿದೆ. ಸಂಭ್ರಮದ ವಿಷಯ ಅಂದರೆ ನಮ್ಮ ಭಾರತ ದೇಶ ಸನಾತನ ಸಂಸ್ಕೃತಿಯನ್ನು ಹೊಂದಿದೆ, ಪ್ರಾಚೀನ ಸಂಸ್ಕೃತಿಯನ್ನು ಹೊಂದಿದೆ. ಈ ಯೋಗ ಅನ್ನೋದು ವಿಶ್ವಕ್ಕೆ ಭಾರತದ ಕೊಡುಗೆಯಾಗಿದೆ. ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಇವತ್ತು ನಾನು ಇಂಥ ಒಂದು ಗ್ರೇಟ್ ಇವೆಂಟಲ್ಲಿ ಭಾಗಿಯಾಗಿದ್ದು ತುಂಬಾ ಖುಷಿ ಇದೆ. ಆ್ಯಂಡ್ ಯೋಗ ನನ್ನ ಲೈಫಲ್ಲಿ ತುಂಬ ಚಿಕ್ಕ ವಯಸ್ಸಲ್ಲೇ ಅಳವಡಿಸ್ಕೊಂಡೆ. ಬಿಕಾಸ್ ನಾನು ಭರತನಾಟ್ಯಂ ಡಾನ್ಸರ್ ಆಗಿರೋದ್ರಿಂದ ಅದರಲ್ಲಿ ಯೋಗ ಕಲಿಯೋದು ಅತ್ಯವಶ್ಯಕ. ನನ್ನ ಪ್ರಕಾರ ಯೋಗ ಇಸ್ ಅ ಡಿಸಿಪ್ಲಿನ್. ನಮ್ಮ ಈಗಿನ ಲೈಫ್ ಸ್ಟೈಲಲ್ಲಿ ನಮಗಿರೋ ಸ್ಟ್ರೆಸ್ಸು, ಟೆನ್ಷನ್ನು, ವರ್ಕ್ ಲೋಡಲ್ಲಿ ನಮ್ಮ ಪಾಸ್ಚರ್ಸ್ ಆಗಿರ್ಬೋದು, ನಮ್ಮ ಬಾಡಿಲಿ ಫ್ಲೆಕ್ಸಿಬಿಲಿಟಿನೇ ಇರಲ್ಲ, ಮತ್ತು ಡಿಪ್ರೆಷನ್ಗೆ ಹೋಗೋದು ಅವೆಲ್ಲ ತುಂಬಾ ಕಾಮನ್. ಸೊ ಅದನ್ನೆಲ್ಲ ಟ್ರೀಟ್ ಮಾಡೋದು ಒನ್ ಆ್ಯಂಡ್ ಓನ್ಲಿ ನ್ಯಾಚುರಲ್ ಮೆಡಿಸಿನ್ ನನ್ನ ಪ್ರಕಾರ ಯೋಗ ಅಂತ ಅನಿಸುತ್ತೆ. ವೆಯ್ಟ್ ಟ್ರೈನಿಂಗ್ ಎಷ್ಟು ಮುಖ್ಯನೋ ಅದೆಷ್ಟು ಟ್ರೆಂಡಿಂಗ್ ಆಗಿದೆಯೋ ಯೋಗ ಕೂಡ ಈಗ ವಿಶ್ವದ ಎಲ್ಲೆಡೆ ತುಂಬಾ ಫೇಮಸ್ ಆಗಿದೆ. ಆ್ಯಂಡ್ ಖುಷಿ ವಿಷಯ ಏನು ಅಂದರೆ ನನ್ನ ಬೆಸ್ಟ್ ಫ್ರೆಂಡ್ ಸ್ಕಾಟ್ಲ್ಯಾಂಡಲ್ಲಿ 100 ಜನಕ್ಕೆ ಯೋಗನ ಹೇಳ್ಕೊಡ್ತಾಳೆ. ಶಿ ಇಸ್ ಅ ಯೋಗ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್. ಸೊ ಹಾಗಾಗಿ ನನ್ನ ಜೀವನದಲ್ಲಿ ಒಂದು ಮುಖ್ಯವಾದ ಪಾತ್ರನೇ ಅದು